ಫ್ರೆಂಡ್ಸ್, ವೆಲ್ಕಮ್ ಟು ಖುಷೀಸ್ ಹೆಲ್ದಿ ಕಿಚನ್. ಇವತ್ತು ನಮ್ಮ ಕಿಚನ್ ಅಲ್ಲಿ ನಾವು ಸೂಪರ್ ಆಗಿರುವಂತ ಮಿಲ್ಲೆಟ್ ಬಿಸಿಬೇಳೆ ಬಾತನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟು ಟೇಸ್ಟಿ ಆಗಿರುತ್ತೆ ಗೊತ್ತಾ? ನೀವು ಒಂದ್ಸಲ ಟ್ರೈ ಮಾಡ್ಬೇಕು. ಸೊ ಈಗ ಏನೇನೆಲ್ಲ ಬೇಕಾಗತ್ತೆ ನೋಡೋಣ ಬನ್ನಿ. ವೀಕ್ಷಕರೇ, ನಾನಿಲ್ಲಿ ಸಿರಿಧಾನ್ಯದಲ್ಲಿ ಸಾಮೆ ಧಾನ್ಯನ ತಗೊಂಡಿದ್ದೀನಿ. 3/4 ಗ್ಲಾಸ್ ಅಷ್ಟು ಸಿರಿಧಾನ್ಯ ಸಾಮೆ ಅಕ್ಕಿನ ತಗೊಂಡು 3 ಬಾರಿ ಚೆನ್ನಾಗಿ ತೊಳೆದು 1 ಗಂಟೆ ಮುಂಚಿತವಾಗಿ ನೆನೆಸಿಟ್ಕೊಂಡಿದ್ದೀನಿ. ಅದೇ ಗ್ಲಾಸ್ ಅಲ್ಲಿ ನಾನಿಲ್ಲಿ ಅರ್ಧ ಗ್ಲಾಸ್ ಅಷ್ಟು ತೊಗರಿ ಬೇಳೆಯನ್ನ ತಗೋತಾ ಇದ್ದೀನಿ. ನಾನಿಲ್ಲಿ ಸಾಮೆ ಧಾನ್ಯನ ತಗೊಂಡಿದ್ದೀನಿ. ನೀವು ಯಾವ ಧಾನ್ಯ ಬೇಕಾದ್ರೂ ತಗೊಂಡು ಮಾಡ್ಬೋದು. ಕುಕ್ಕರಿಗೆ ನಾನು ಏನ್ ಹೇಳಿದೆ, 3/4 ಗ್ಲಾಸ್ ಅಷ್ಟು ಧಾನ್ಯ ಹಾಗೆ ಅರ್ಧ ಗ್ಲಾಸ್ ಅಷ್ಟು ಬೇಳೆಗೆ ನಾನಿಲ್ಲಿ ಸುಮಾರು ಅದೇ ಗ್ಲಾಸ್ ಅಲ್ಲಿ ಒಂದು 4.25 ಗ್ಲಾಸ್ ಅಷ್ಟು ನೀರನ್ನ ಹಾಕೋತಾ ಇದ್ದೀನಿ. ಸೊ ಈಗ ಬೇಳೆನ ತೊಳೆದಿದ್ದೀನಿ. ಈ ಬೇಳೆನ ಈಗ ಕಾಯ್ದಿರೋ ಅಂತ ನೀರ್ಗೆ ಸೇರಿಸ್ಕೊಳ್ಳೋಣ. ಇಲ್ಲಿ ಒಂದು ಟಿಪ್ ಅನ್ನ ಕೊಡೋದಕ್ಕೆ ಇಷ್ಟಪಡ್ತೀನಿ. ಯೂಶಲಿ ಎಲ್ಲಾನು ಒಟ್ಟಿಗೆ ಹಾಕಿ ನಾವು ಕೂಗಿಸ್ಕೊಳ್ಳೋದ್ರ ಬದಲು ಅವಾಗ ಅದು ಬೇಳೆ ಬೆಂದಿರೋದಿಲ್ಲ, ತರಕಾರಿ ಸಾಫ್ಟ್ ಇರುತ್ತೆ, ಅದು ಬೇಗ ಜಾಸ್ತಿ ಮ್ಯಾಶಪ್ ಆಗ್ಬಿಡುತ್ತೆ. ಸೊ ಅವಾಗ ಟೇಸ್ಟ್ ಡಿಫರ್ ಆಗತ್ತೆ. ಸೊ ಹಾಗಾಗಿ ಇಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ, ಬೇಳೆನ ಫಸ್ಟೇನೆ ಬೇಯಕ್ಕೆ ಇಡ್ತಾ ಇದ್ದೀನಿ. ಅದಾದ ನಂತರ ಒಂದೊಂದೇ ತರಕಾರಿಯನ್ನ ಆಡ್ ಮಾಡ್ಕೊಳ್ತಾ ಹೋಗ್ತೀನಿ. ನೀವು ಒಮ್ಮೆ ಈ ತರ ಟ್ರೈ ಮಾಡಿ ನೋಡಿ, ಆ ಡಿಫ್ರೆನ್ಸ್ ನಿಮ್ಗೂ ಗೊತ್ತಾಗತ್ತೆ. ಈಗ ನಾನಿಲ್ಲಿ 3 ಈರುಳ್ಳಿ, ಮೀಡಿಯಂ ಸೈಜ್ ಈರುಳ್ಳಿ ತಗೊಂಡಿದ್ದೀನಿ. ಅದನ್ನ ಈಗ ಬೇಳೆ ಕುದೀತಾ ಇದೆ, ಇದ್ರ ಜೊತೆಗೆ ಹಾಕೊಳ್ಳೋಣ. ಹಾಗೆ 3 ಟೊಮ್ಯಾಟೋನ ಕೂಡ ತಗೊಂಡಿದ್ದೀನಿ, ಅದನ್ನು ಕೂಡ ಹಾಕೊಳ್ಳೋಣ. ನೀವು ಬೇಳೆ ಒಟ್ಟಿಗೆ ಎಲ್ಲ ಹಾಕೊಂಡ್ಬಿಟ್ರೂ ನೀವು ಕೂಗಿಸಿದಾಗ ಬೇಳೆ ನೀರೆಲ್ಲ ಹೊರಗಡೆ ಬಂದ್ಬಿಡತ್ತೆ. ಸೊ ಈ ರೀತಿ ಮಾಡೋದ್ರಿಂದ ನಿಮ್ಗೆ ಆ ಥರದ್ದೇನು ಪ್ರಾಬ್ಲಮ್ ಆಗೋದಿಲ್ಲ. ನಾನಿಲ್ಲಿ 1 ಬೌಲ್ ಅಷ್ಟು ತರಕಾರಿಯನ್ನ ತಗೊಂಡಿದ್ದೀನಿ. ನಾನಿಲ್ಲಿ ಕ್ಯಾರೆಟ್, ಬೀನಿಸು, ನವಿಲ್ ಕೋಸು ತಗೊಂಡಿದ್ದೀನಿ. ನಿಮಗೆ ಯುವರ್ ಚಾಯ್ಸ್ ಆಫ್ ವೆಜಿಟೇಬಲ್ಸ್ ಯಾವ್ದೆಲ್ಲ ಹಾಕೋಬೇಕು ಅಂತ ಅನ್ಸುತ್ತೋ ಅದನ್ನು ಕೂಡ ಆಡ್ ಮಾಡ್ಕೋಬಹುದು. ಈಗ ಇದೆಲ್ಲ ಒಟ್ಟಿಗೆ ಹಾಕೊಂಡಿದ್ದೀನಿ. ಇದನ್ನ ಬೇಯಕ್ ಬಿಡೋಣ ಸ್ವಲ್ಪ ಹೊತ್ತು. ಈಗ ತರಕಾರಿ ಎಲ್ಲ ಕುದಿಯಕ್ ಶುರು ಆಗಿದೆ. ಈಗ ಇದಕ್ಕೆ ನಾನು ಸ್ವಲ್ಪ ಕಡಲೆ ಬೀಜನ ಸೇರಿಸ್ಕೊತಾ ಇದ್ದೀನಿ. ಈಗ ಇದು ಬಾಯ್ಲ್ ಆಗ್ತಾ ಇದೆ. ಈಗ ಇದಕ್ಕೆ ನಾನು MTR ಬಿಸಿಬೇಳೆ ಬಾತ್ ಪೌಡರ್ 2 ಪ್ಯಾಕೆಟ್ ಅಷ್ಟು ತಗೊಂಡಿದ್ದೀನಿ. ಈಗ ನಾನೇನ್ ಮೆಷರ್ಮೆಂಟ್ 3/4 ಗ್ಲಾಸ್ ಧಾನ್ಯ ಹಾಗೂ ಅರ್ಧ ಕಪ್ ಬೇಳೆ ತಗೊಂಡಿದ್ದೀನಿ. ಇದು ಒಂದು 3 ಜನಕ್ಕೆ ತಿನ್ನೋ ಅಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ಕೊತಾ ಇದ್ದೀನಿ. ಸೊ 3 ಜನಕ್ಕೆ ನಾನಿಲ್ಲಿ 2 ಬಿಸಿಬೇಳೆ ಬಾತ್ ಪೌಡರ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಮನೇಲಿ ಹೋಮ್ ಮೇಡ್ ಬಿಸಿಬೇಳೆ ಬಾತ್ ಪೌಡರ್ ಇದ್ರೆ ನೀವು ಅದನ್ನು ಕೂಡ ಬಳಸ್ಕೋಬಹುದು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಈಗ ಇದು ಬಾಯ್ಲ್ ಆಗ್ತಾ ಇದೆ. ಈಗ ನಾನು ನೆನ್ಸಿಟ್ಕೊಂಡಿರೋ ಅಂತ ಈ ಸಾಮೆ ಅಕ್ಕಿನ ಸೇರಿಸ್ಕೊಂತಾ ಇದ್ದೀನಿ. ಈಗ ಕುದಿಯಕ್ ಸ್ಟಾರ್ಟ್ ಆಗಿದೆ. ಈ ಸಮಯದಲ್ಲಿ ನೀವು ಉಪ್ಪು, ಹುಳಿ, ಖಾರ ಚೆಕ್ ಮಾಡಿಕೊಂಡು ಬೇಕಿದ್ದಲ್ಲಿ ಆಡ್ ಮಾಡ್ಕೋಬಹುದು. ಈಗ ಮುಚ್ಚಳ ಮುಚ್ಚಿ 3 ವಿಷಲ್ ಕೂಗಿಸ್ಕೊಳ್ಳೋಣ. ಈಗ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ ಬಿಸಿಬೇಳೆ ಬಾತಿಗೆ. ಇಲ್ಲೊಂದು ನಾನು ಪ್ಯಾನ್ ಇಟ್ಕೊಂಡಿದ್ದೀನಿ. ಇದಕ್ಕೆ 2 ಟೇಬಲ್ ಸ್ಪೂನ್ ಆಯಿಲ್, ಹಾಗೆ ಬೇಕಿದ್ದಲ್ಲಿ ತುಪ್ಪನೂ ಸೇರಿಸ್ಕೋಬಹುದು ನೀವು. ಅದಕ್ಕೆ 1 ಟೀ ಸ್ಪೂನ್ ಅಷ್ಟು ಸಾಸಿವೆ, 1 ಒಣಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಕರಿಬೇವು, ಸ್ವಲ್ಪ ಹಿಂಗು. ಇದಕ್ಕೆ ಕ್ಯಾಪ್ಸಿಕಮ್ನ ಹಾಕೊಳ್ಳೋಣ. ಕ್ಯಾಪ್ಸಿಕಮ್ನ ನಾನು ಒಗ್ಗರಣೆಯಲ್ಲಿ ಹಾಕ್ತಾ ಇದ್ದೀನಿ, ಯಾಕಂದ್ರೆ ಅದ್ರ ಫ್ಲೇವರ್ ಸ್ವಲ್ಪ ಎನ್ಹಾನ್ಸ್ ಆಗತ್ತೆ. ಟೇಸ್ಟ್ ಒಂಥರ ತುಂಬಾ ಚೆನ್ನಾಗಿರುತ್ತೆ ಒಗ್ಗರಣೆಯಲ್ಲಿ ನಾವು ಕ್ಯಾಪ್ಸಿಕಮ್ನ ಫ್ರೈ ಮಾಡಿ ಹಾಕೊಳ್ಳೋದ್ರಿಂದ. ಸೊ ಹಾಫ್ ಫ್ರೈ ಮಾಡಬೇಕು ಈ ಕ್ಯಾಪ್ಸಿಕಮ್ನ, ತುಂಬಾನು ಬೇಯಿಸ್ಕೋಬಾರ್ದು. ನೀವು ಬೇಕಿದ್ದಲ್ಲಿ ಗೋಡಂಬಿ ಕೂಡ ಆಡ್ ಮಾಡ್ಕೋಬಹುದು. ನಾನಿಲ್ಲಿ ಗೋಡಂಬಿನ ಸ್ಕಿಪ್ ಮಾಡಿದ್ದೀನಿ. ಸೊ ಈಗ ಇದು ಹಾಫ್ ಫ್ರೈ ಆಗಿದೆ. ಈಗ ಇದನ್ನ ನಾವು ಕುಕ್ಕರ್ ವಿಜಿಲ್ ತೆಗೆದು ಇದಕ್ಕೆ ನಮ್ಮ ಒಗ್ಗರಣೆಯನ್ನ ಸೇರಿಸ್ಕೊಳ್ಳೋಣ. ಈಗ
ಈಗ ಇದು ಹಾಫ್ ಕುಕ್ ಆಗಿದೆ. ಈ ಒಗ್ಗರಣೆಯನ್ನ ನಾವು ಬಿಸಿಬೇಳೆ ಬಾತಿಗೆ ಸೇರಿಸ್ಕೊಳ್ಳೋಣ. ಈಗ ಇದಕ್ಕೆ ಸ್ವಲ್ಪ ನಾನು ಕೊಬ್ಬರಿ ತುರಿಯನ್ನ ಆಡ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಘಮ ಘಮ ಬಿಸಿಬೇಳೆ ಬಾತ್ ಸೂಪರ್ ಆಗಿ ರೆಡಿ ಆಗಿದೆ. ತಿನ್ನೋದಷ್ಟೇ ಬಾಕಿ. ಇದಕ್ಕೆ 1 ಸ್ಪೂನ್ ತುಪ್ಪ ಹಾಗೂ ಸ್ವಲ್ಪ ಖಾರ ಬುಂದಿ ಹಾಕೊಂಡು ತಿಂತಾ ಇದ್ರೆ ರೈಸ್ ಬಿಸಿಬೇಳೆ ಬಾತ್ಗಿಂತ ಈ ಮಿಲ್ಲೆಟ್ ಬಿಸಿಬೇಳೆ ಬಾತ್ ಯಾವ್ದಕ್ಕೂ ಕಡಿಮೆ ಇಲ್ಲ ಕಣ್ರಿ. ಒಂದ್ಸಲ ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ.